ಕಿಶನ್, ಏನು ಇದು? ವಾಟ್ ಈಸ್ ಹ್ಯಾಪನಿಂಗ್? ನಂದು ಮಾಸ್ಟರ್ ಪ್ಲಾನು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಇವಾಗ ಏನಿದೆಲ್ಲ? ಅಣ್ಣ, ನೀನು ಹಾಗೆ ತಾನೇ ಬಂದು ಹೇಳಿದ್ದು. ಅವರಾಗೆ ಬಂದು ಹೇಳ್ತಾರೆ ಪ್ಲಾನ್ ಎಲ್ಲ ವರ್ಕೌಟ್ ಆಯ್ತು ಅಂತ. ಸರಿ, ಹಾಗಿದ್ರೆ ಮುಂದಿನ ಮಾತುಕತೆ ಶುರು ಮಾಡೋಣ. ಹಾ, ಖಂಡಿತ ಮುಂದುವರ್ಸೋಣ. ಏನಾದ್ರು ಮಾಡು, ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾನೇನಣ್ಣ ಮಾಡಕ್ಕಾಗತ್ತೆ? ನೋಡು, ನಿನ್ ಮದುವೆ ಆಗಲ್ಲ ಅಂದಾಗ ನಾನೇ ಮುಂದೆ ನಿಂತು ಮಾಡಿಸ್ತಾನೆ. ಏನೇ ನೀನ್ ಮಾಡಿದ್ದ? ಅದು ಮೊದಲು ಬೇಡ ಅಂದಿದ್ದೆ, ಆಮೇಲೆ ನಾನೇ ಮುಂದೆ ನಿಂತು ಮಾಡಿಸ್ತಾನೆ. ಹೌದೌದೌದೌದು. ಬಟ್ ಕಿಶನ್, ಇವಾಗ ಇದೆಲ್ಲ ಇಂಪಾರ್ಟೆಂಟಾ? ನನಗೆ ಈ ಮದುವೆ ಬೇಡ, ಇದಕ್ಕೆ ಒಂದು ಸೊಲ್ಯೂಷನ್ ಕೊಡು. ನೋಡೋಣ, ಇವಾಗ ನೀನು ಮದುವೆ ಬೇಡ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಹೇಗಾದ್ರೂ ಮಾಡಿ ಅವರೇ ಮದುವೆ ಬೇಡ ಅನ್ನೋ ತರ ಮಾಡ್ಬೇಕು. ಹೇಗೋ ಮಾಡ್ತೀಯಾ? ಅಣ್ಣ, ಈ ಕಿಶನ್ ಇರ್ಬೇಕಾರೆ ಯಾಕೆಲ್ಲ ಕೆಡ್ಸ್ಕೊತೀಯ? ಏನಾದ್ರೂ ಮಾಡಿ ಎಲ್ಲ ಹಾಳು ಮಾಡೋಣ. ಅಂದ್ರೆ ಮದುವೆ ಆಗದೆ ಇರೋ ತರ ಮಾಡೋಣ ಅಂತ ಹೇಳಿ. ಅಣ್ಣ, ನಾನು ಹೇಳ್ದೆ ಮಾಡು. ಸಖತ್ತಾಗಿದೆ ಕಣ ಪ್ಲಾನು. ಅಣ್ಣ, ಈ ತರ ಮಾಡು, ಯಾರಿಗೂ ಡೌಟ್ ಬರಲ್ಲ. ನೀನೇ ಹೀರೋ ಆಗ್ತೀಯ, ಯಾವ ಪ್ರಾಬ್ಲಮ್ ಆಗಲ್ಲ. ಏನಾದ್ರು ಸಮಸ್ಯೆನಾ? ಏನಿಲ್ಲ ಏನಿಲ್ಲ. ಅಲ್ಲ, ಏನಾದ್ರು ಇದ್ರೆ ಹೇಳಿ, ನಾಚಿಕೆ ಪಟ್ಕೋಬೇಡಿ. ಹಾ, ಅದು ಆಕ್ಚುಲಿ ಅಣ್ಣಂಗೆ ಅತ್ತಿಗೆ ಹತ್ರ, ಅಂದ್ರೆ ಅತ್ತಿಗೆ ಆಗೋರ ಹತ್ರ ಮಾತಾಡ್ಬೇಕಂತೆ, ಅದಕ್ಕೆ ಸ್ವಲ್ಪ ನಾಚ್ಕೋತಾ ಇದ್ದಾನೆ. ಯಾಕೆ, ಏನಾಯ್ತು ಅಪ್ಪ? ಅದು ಎಲ್ಲ ಓಕೆನಪ್ಪ? ಮಾತಾಡ್ಬೇಕಾದ್ರು ನೀವು ನನ್ನಿಂದೇನ್ ಕೇಳ್ತೀಯ? ನಾನು ಮದುವೆ ಆಗೋನು? ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಅಯ್ಯೋ, ಹೇಳಕ್ಕೇನಿದೆ, ಖಂಡಿತವಾಗ್ಲೂ ಮಾತಾಡಿ. ಕರ್ಕೊಂಡೋಗಮ್ಮ, ಹೋಗಿ. ಭಾಗ್ಯ, ಇದು ಹೀಗೆ ಬಿಟ್ರೆ ಆಗಲ್ಲ. ಆದಿ ಹುಡುಗಿ ಜೊತೆ ಮಾತಾಡ್ತಾನಂತೆ. ಏನಿರತ್ತೆ ಮಾತಾಡಕ್ಕೆ? ನಾನೇ ಮಾತಾಡ್ತೀನಿ. ಇಷ್ಟ ಇಲ್ದೇ ಇದ್ರು ಯಾಕಪ್ಪ ಈ ಮದ್ವೆ ಮಾಡ್ಕೋತಿ ಅಂತ ಕೇಳ್ತೀನಿ. ಹಾಗೆ ನಿನ್ ಮನ್ಸಲ್ಲಿ ಯಾವ್ದಾದ್ರು ಹುಡುಗಿ ಇದ್ದಾಳ ಅಂತಾನು ಕೇಳಿ. ಏನ್ ಹೇಳ್ತಿದ್ದೀರಿ ಅತ್ತೆ? ಆದಿಯವ್ರ ಮನ್ಸಲ್ಲಿ ಬೇರೆ ಹುಡುಗಿನ? ಅವ್ರು ನಿಮ್ ಹತ್ರ ಆ ಥರ ಏನಾದ್ರು ಹೇಳ್ಕೊಂಡಿದಾರ? ಅಲ್ಲ, ಹೇಳ್ಕೊಂಡಿಲ್ಲ, ಆದ್ರೆ ಇರ್ಬೋದಲ್ವ? ಇರ್ಬೋದು ಅಂತ ನನಗೆ ಅನ್ಸತ್ತೆ. ಇಲ್ಲ ಅಂದ್ರೆ ಯಾಕೆ ಹಿಂಗ್ ತಪ್ಪು ಕೂತ್ಕೋತಿದ್ದ ಹೇಳು? ಅಯ್ಯೋ, ನಾವ್ ಅನ್ಕೊಂಡಿದ್ದೆಲ್ಲ ನಿಜ ಅಂತ ಅನ್ಕೊಳಕ್ಕಾಗತ್ತೆ? ಹಾಗೆಲ್ಲ ಏನೂ ಇರ್ಲಿಕ್ಕಿಲ್ಲ. ಇಲ್ಲಿ ನೋಡಿ, ಪ್ಲೀಸ್, ನಾವ್ ಸುಮ್ನೆ ಈ ವಿಷಯದಲ್ಲಿ ಮೂಗ್ ತೂರ್ಸೋದ್ ಬೇಡ. ನಾನ್ ಮೂಗ್ ತೂರಿಸ್ಬಾರ್ದು ಅಂತೆಯಲ್ಲೇ. ನಾ ಮೂಗ್ ತೂರಿಸ್ಲಿಲ್ಲ ಅಂದ್ರೆ ಆದಿ ಭಾಗ್ಯನ್ ಮದ್ವೆ ಭಾಗ್ಯನೇ ಇರಲ್ಲ. ಏನಂದ್ರಿ ಅತ್ತೆ? ಇಲ್ಲಪ್ಪ, ಏನು ಹೇಳಿಲ್ಲ. ಅಯ್ಯೋತ್ತೆ, ಈ ಕಡೆನೆ ಬರ್ತಿದ್ದಾರೆ, ಬನ್ನಿ ನಾವ್ ಆ ಕಡೆ ಹೋಗೋಣ. ಬರ್ಲಿ ಅವನು. ನಾ ಕೇಳ್ತೀನಿ, ಯಾಕೆ ನನಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡ್ಲಿಲ್ಲ ಅಂತ. ನಾನು ಹಾಗೆ ಅವನಿಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಗುಡ್ ಮಾರ್ನಿಂಗ್ ಹೋಗಿ ಗುಡ್ ಆಫ್ಟರ್ನೂನ್ ಆಗೋಯ್ತು, ಕೈ ಬಿಡಿಯತ್ತೆ.
ಅಲ್ಲ ಶ್ರೇಷ್ಠ, ಇವತ್ತು ಎಲ್ಲಾ ಪ್ರಾಬ್ಲಮ್ಸು ಸಾಲ್ವ್ ಆಗತ್ತೆ ಅಂತ ಹೇಳ್ತಿದ್ಯಾ, ಏನ್ ಮಾಡಕ್ ಹೊರಟಿದ್ಯಾ? ಅಲ್ಲ ಶ್ರೇಷ್ಠ, ಸ್ವರೂಪ್ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದ, ನೀನು ಬೇಡ ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ಟೆ ಅವನ್ನ. ಏನ್ ಶ್ರೇಷ್ಠ ಇದು? ಅದಾದ್ಮೇಲೆ ದೊಡ್ಡದಾಗ ಅದನ್ನ ಬೇರೆ ಹೇಳ್ತೀಯ, ನಾವೇ ಇನ್ವೆಸ್ಟ್ ಮಾಡೋಣ, ನಾವೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋಣ ಅಂತ. ಬಟ್ ಕರೆಕ್ಟ್ ಆಗಿ ಡೀಟೇಲ್ ಆಗಿ ಏನು ನನಗೆ ಹೇಳ್ತಾನೆ ಇಲ್ಲ. ಶ್ರೇಷ್ಠ, ನಾನು ಚಾಲೆಂಜ್ ಮಾಡಿದೀನಿ, ಗೆದ್ದೆ ಗೆಲ್ತೀನಿ ಅಂತ. ಐ ಆಮ್ ವೆರಿ ಡೆಸ್ಪರೇಟ್ ಶ್ರೇಷ್ಠ. ತಾಂಡವ್ ನನ್ಗೆಲ್ಲಾನು ಅರ್ಥ ಆಗುತ್ತೆ. ನೀನ್ ಎಷ್ಟು ಇರಿಟೇಟ್ ಆಗಿದ್ಯಾ ಅಂತಾನು ನನ್ಗೆ ಅರ್ಥ ಆಯ್ತು. ತಾಂಡವ್, ನೀನ್ ಜೆನ್ಯೂನ್ ಆಗಿ ಹೇಳು, ನಾನ್ ನಿನ್ನ ಸೋಲೋದಕ್ ಬಿಡ್ತೀನಾ? ಇಲ್ಲ, ಬಟ್ ನಾನ್ ಹೇಳ್ತಿರೋದೇನು ಅಂತಂದ್ರೆ. ಇಲ್ಲ ಅಂತ ನೀನೇ ಹೇಳ್ತಿದ್ಯಾ ತಾಂಡವ್. ಇನ್ನೇನು ನೋಡು ತಾಂಡವ್, ನಿನ್ ನಂಬಿಕೆನ ನಾನು ಯಾವತ್ತೂ ಉಳಿಸ್ಕೊಳ್ತೀನಿ. ನಾನ್ ಯಾವ್ದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ಹಾಳಾಗೋದಕ್ಕೆ ಬಿಡಲ್ಲ. ಈ ಪ್ರಾಜೆಕ್ಟ್ ಖಂಡಿತವಾಗ್ಲೂ ಸಕ್ಸಸ್ ಆಗತ್ತೆ. ತಾಂಡವ್, ಇಷ್ಟೊತ್ತೇ ವೇಟ್ ಮಾಡಿದೀವಿ, ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡು, ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಏನೋ ಹೇಳ್ತೀಯಾ, ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಏ ಕನಿಕಾ, ಯಾಕೆ ಹೀಗ್ ಮಾಡ್ದೆ ನೀನು? ನೀನ್ ಇಲ್ಲಿ ಬಂದಿದ್ರೆ ನಾನು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ನೀನ್ ಬಂದಿಲ್ಲ. ಈ ತಾಂಡವ್ ಬೇರೆ ಇಷ್ಟೊಂದು ಹುರ್ಕೊಂಡಿದ್ದಾನೆ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ನಮ್ ಹುಡುಗನ್ನ ಜಾಸ್ತಿ ನೋಡ್ಬೇಡಮ್ಮ, ದೃಷ್ಟಿ ಆಗುತ್ತೆ ಅವನಿಗೆ. ನಿನ್ ನಿರ್ಧಾರ ಏನು ಅಂತ ಹೇಳಮ್ಮ. ಅದೇನಂದ್ರೆ, ಇವ್ರಂತ ಹುಡ್ಗನ ಒಪ್ಕೆ ಇಲ್ಲ ಅಂತ ಹೇಳೋ ಅಷ್ಟು ದಡ್ಡಿ ನಾನಲ್ಲ. ಇಲ್ಲಿಗೆ ನಾನು ಇಂಟ್ರೆಸ್ಟ್ ಇಂದ ಬಂದಿದ್ದಲ್ಲ. ನನ್ನ ಲೈಫಲ್ಲಿ ಈಗ ಇದಕ್ಕೆಲ್ಲ ಸ್ಪೇಸ್ ಇಲ್ಲ. ಏನು ಅವ್ರು ಬೇಡ ಅಂದ್ರ? ಇಲ್ಲಿವರೆಗೂ ನಂಗೆ ತುಂಬಾನೇ ಮ್ಯಾರೇಜ್ ಪ್ರಪೋಸಲ್ಸ್ ಬಂದಿತ್ತು, ಆದ್ರೆ ಅವ್ರನ್ನೆಲ್ಲ ನಾನು ರಿಜೆಕ್ಟ್ ಮಾಡ್ತಿದ್ದೆ. ಯಾಕಂದ್ರೆ ಅವರೆಲ್ಲ ನನಗೆ ನನ್ನೋರು ಅಂತ ಅನಿಸ್ತಿರ್ಲಿಲ್ಲ. ಆದ್ರೆ ಇವ್ರು ನನಗೆ ನನ್ನೋರು ಅಂತ ಅನ್ಸಿದ್ರು. ಬರೀ ನೋಟ ಅಷ್ಟೇ ಅಲ್ಲ, ಅವ್ರ ಮಾತು, ಅವ್ರ ಮನಸ್ಸು, ಅಂಡ್ ಮೋರ್ ಓವರ್ ಇವ್ರ ಬಗ್ಗೆ ತಿಳ್ಕೊಂಡಾಗ ಇವ್ರ ಬಗ್ಗೆ ಯಾರು ನೆಗೆಟಿವ್ ಹೇಳಿಲ್ಲ, ಎಲ್ಲ ಪಾಸಿಟಿವ್ ಒಪಿನಿಯನ್ನೇ ಹೇಳಿದ್ರು. ಇವ್ರ ಜೀವನದಲ್ಲಿ ನಂಗೆ ಜಾಗ ಇಲ್ಲ ಅಂದಾಗ ಐ ಫೆಲ್ಟ್ ಸ್ಯಾಡ್. ನೋಡಿ, ಅವರು ಮದ್ವೆ ಬೇಡ ಅದು ಇದು ಅಂತ 1000 ಕಾರಣಗಳು ಕೊಡ್ತಾರೆ. ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ. ನಿಮಗೆ ಅವರಂತ ಒಳ್ಳೆ ಹುಡುಗ ಸಿಗಲ್ಲ. ಯಾಕೆ ಏನು ಅನ್ನೋದಕ್ಕೆ ನಿಮ್ಮ ಹತ್ರನೇ ಉತ್ತರ ಇದೆ. ಅವ್ರನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಎಂಥ ಒಳ್ಳೆ ಜೆಂಟಲ್ಮ್ಯಾನ್ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ಸ್ವಲ್ಪ ದಿನದಿಂದ ನೋಡಿದ್ದೀನಿ. ತುಂಬ ಒಳ್ಳೆ ಮನಸ್ಸಿದೆ ಅವ್ರಿಗೆ. ಅಂಥವ್ರನ್ನ ಮದುವೆ ಆಗೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಾ. ಬೇಡ ಅಂತ ಹೇಳಿಬಿಡಿ. ಅಲ್ಲಿ ಹೋಗಿ ನನ್ಗೆ ಅವ್ರಂದ್ರೆ ಇಷ್ಟ, ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿ. ಕಿಶನ್, ಏನು ವಾಟ್ ಈಸ್ ಹ್ಯಾಪನಿಂಗ್? ನಂದು ಮಾಸ್ಟರ್ ಪ್ಲಾನು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದೆ, ಇವಾಗ ಏನಿದೆಲ್ಲ? ಅಣ್ಣ, ನೀನ್ ಹಾಗೆ ತಾನೇ ಬಂದು ಹೇಳಿದ್ದು. ಅವರಾಗೆ ಬಂದು ಹೇಳ್ತಾರೆ ಪ್ಲಾನ್ ಎಲ್ಲ ವರ್ಕೌಟ್ ಆಯ್ತು ಅಂತ. ಈ ತರ ಟ್ವಿಸ್ಟ್ ಮೇಲೆ ಟಿಸ್ಟು ಕೊಡ್ತಾರೆ ಅಂತ ನನಗೆ ನನಗೆ ಗೊತ್ತಿತ್ತು. ಕಿಶನ್, ಎಲ್ಲ ಆಗೋಯ್ತಲ್ಲ, ನನ್ನ ಕೈಲಿ ಈ ಥರ ಇರೋಕ್ಕಾಗಲ್ಲಪ್ಪ. ನಾವು ಅವರು ಮದುವೆಗೆ ಬೇಡ ಅಂತಾರೆ ಅಂತ ಅನ್ಕೊಂಡು ಎಲ್ಲರ ಮುಂದೆ ಓಕೆ ಇದೆ ಅಂತ ಹೇಳ್ಬಿಟ್ನಲ್ಲ, ಇವಾಗ ನೋಡು ಎಲ್ಲ ಪ್ಲಾನು ಹಾಳಾಗ್ತಾ ಇದೆ. ಇವಾಗ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ. ಅಣ್ಣ ಪ್ಲೀಸ್ ಮಾತ್ರ ಹೇಳ್ಬೇಡ.
ಈಗ ಸ್ವಲ್ಪ ಹೊತ್ತಿನ ಮುಂಚೆ ನೀನೇ ಓಕೆ ಅಂತ ಹೇಳಿದ್ದೆ ತಾನೆ. ಇವಾಗ ಬೇಡ ಅಂದ್ರೆ ಪ್ರಾಬ್ಲಮ್ ಆಗುತ್ತೋ. ನಾನು ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊ. ಇವಾಗ ಏನು ಮಾತಾಡ್ಬೇಡ, ಸುಮ್ಮನೆ ಅಲ್ಲ ಅಣ್ಣ. ಸ್ವಲ್ಪ ಸೈಲೆಂಟಾಗಿ ಇದ್ಬಿಡು, ಆಮೇಲೆಲ್ಲ ಮಾತಾಡೋಣ. ಅದೇ ಇದರಿಂದ ನಿನಗೆ ಎಷ್ಟು ಖುಷಿ ಆಗ್ತಿದ್ದು ನನಗೆ ಗೊತ್ತಿಲ್ಲ. ನೀನು ನಿರ್ಧಾರ ತಗೊಂಡ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ. ಗ್ರೇಟ್. ಬಾವಾ, ಸಿಂಗಲ್ ಇಂದ ಮಿಂಗಲ್ ಆಗ್ತಿದ್ದೀರಾ. ನನ್ಗಂತೂ ಡಬಲ್ ಖುಷಿ ಆಗ್ತಿದೆ. ಏನ್ ಭಾಗ್ಯ ಇದು? ನಾನು ಅನ್ಕೊಂಡಿದ್ದೆ ಬೇರೆ, ಇಲ್ಲ ಆಗ್ತಿರೋದೇ ಬೇರೆ. ಅತ್ತೆ, ಏನಾಗ್ಬೇಕಿತ್ತೋ ಅದೇ ಆಗ್ತಿದೆ. ದಾರಿ ಬಿಡಿ ಹೇಳಿ ಹೇಳಿ. ಸರ್ ನೀವು ನೀರು ತಗೊಂಬನ್ನಿ ಸರ್. ಪುಟ 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 ನೋಡಿ ನೀರು ತಗೊಂಡು. ಪುಟ 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 ನಿಧಾನ ನಿಧಾನ ನಿಧಾನ. ತೋರ್ಸು, ಆರಾಮಿದ್ಯಾ ತಾನೆ? ನೋವುತ್ತಿದ್ದೆ ತುಂಬಾ. ಸರ್ ಸ್ವಲ್ಪ ಕರ್ಕೊಂಡು ಹೋಗಿ ಸರ್. ಪುಟ್ಟ ನಿಧಾನ ನಿಧಾನ ನಿಧಾನ. ಬಾ ಬಾ. ತನ್ಮಯ್, ವಾಟ್ ಇಸ್ ದಿಸ್ ಬಿಹೇವಿಯರ್? ಯಾಕೆ ಈ ರೀತಿ ಮಾಡ್ದೆ? ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ತನ್ಮಯ್, ನಿನ್ನ ಕೇಳ್ತಾ ಇರೋದು ಯಾಕೆ ಹೀಗ್ ಮಾಡ್ದೆ ಅಂತ. ಹಾಗೆಲ್ಲ ಮಾಡ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಹೇಗ್ ಹೊಡೆದಿದ್ಯಾ ನೋಡು ಅವನ್ಗೆ. ಈಗೇನು ಆನ್ಸರ್ ಮಾಡ್ತೀಯ ಇಲ್ಲ ಪ್ರಿನ್ಸಿಪಲ್ ಚೇಂಬರ್ ಕರ್ಕೊಂಡು ಹೋಗ್ಲೋ ನಿನ್ನ? ಅವನೇ ತಪ್ಪು ಮಾಡಿದ್ದು ಮ್ಯಾಮ್. ನಮ್ಮಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ದ, ಅದೀಗ ಸಿಟ್ಟು ಬಂತು ಹೊಡೆದೆ. ಅವ್ನ್ ತಪ್ಪು ಮಾಡಿದ್ರೆ ಬಂದ್ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ ನೀನು. ನಾನು ನಿಗ್ ಬುದ್ಧಿ ಹೇಳ್ತಾ ಇದ್ದೆ. ನಿಮ್ಮ ಹತ್ರ ಹೇಳಿದ್ರೆ ನೀವ್ ಜಸ್ಟ್ ಬೈತರ ಅಷ್ಟೇ. ಅವನ್ಗ ತಾಗೋದೇ ಇಲ್ಲ. 1-2 ದಿನ ಸುಮ್ನೆ ಇರ್ತಾನೆ, ಆಮೇಲೆ ಮತ್ತೆ ಬಂದ್ ರಗಿಸ್ತಾನೆ. ಅದಕ್ಕೆ ಅವ್ನ್ ಇನ್ ಮುಂದೆ ಆತರ ಮಾಡ್ಬಾರ್ದು ಅಂತಾನೆ ಬುದ್ಧಿ ಕಲ್ಸಿದೀನಿ. ಹೀಗೆ ಬಿಟ್ರೆ ಸರಿ ಹೋಗಲ್ಲ ನೀನು. ನಾನು ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ. ಅಲ್ಲಿ ತನಕ ನಿಮಗೆ ಕ್ಲಾಸ್ ಅಲ್ಲಿ ಅಲೋ ಇಲ್ಲ. ಬಾ ನನ್ ಜೊತೆ.